ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಬಿಜೆಪಿ ಶಾಸಕ ಭೈರತಿ ಬಸವರಾಜು ದೊಡ್ಡ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ. ಕಾರಣ ಪ್ರಯಾಗ್ರಾಜ್ ಮಹಾಕುಂಭಮೇಳ ಯಾತ್ರೆಯ ಫ್ಲೈಟ್ ಟಿಕೆಟ್ಗಳು. ಹೌದು, ಅದೇ ಟಿಕೆಟ್ಗಳೇ ಇವತ್ತು ಶಾಸಕರ ಪಾಲಿಗೆ ಕಾನೂನಿನ ಉರುಳಾಗಿದ್ದಾವೆ. ಮೊದಲು ಪ್ರಕರಣದ ಹಿನ್ನೆಲೆ ಏನು ಅಂತ ನೋಡೋಣ. ಬೆಂಗಳೂರಿನ ಭಾರತೀನಗರದ ರೌಡಿ ಶೀಟರ್ ಬಿಕ್ಲು ಶಿವ ಹತ್ಯೆ ಕೇಸಲ್ಲಿ ಪ್ರಮುಖ ಸಂಚಕೋರ ಅಂತ ಹೇಳಲಾಗ್ತಾ ಇರುವ ಹೆಣ್ಣೂರಿನ ಜಗದೀಶ್ ಅಲಿಯಾಸ್ ಜಗ್ಗ, ಈ ಜಗ್ಗ ಬಿಜೆಪಿ ಶಾಸಕ ಭೈರತಿ ಬಸವರಾಜು ಅವರಿಗೆ ಆಪ್ತನಾಗಿದ್ದಾನೆ ಅನ್ನೋ ಆರೋಪ ಈಗ ಗಂಭೀರ ತಿರುವನ್ನ ಪಡ್ಕೊಂಡಿದೆ. ಈಗ ವಿಷಯಕ್ಕೆ ಬರೋಣ. ಕುಂಭಮೇಳ ಯಾತ್ರೆಯ ಸಂದರ್ಭದಲ್ಲಿ ಅಂದ್ರೆ 2025ರ ಫೆಬ್ರವರಿಯಲ್ಲಿ ಭೈರತಿ ಬಸವರಾಜು ಪ್ರಯಾಗ್ರಾಜ್ ಮಹಾಕುಂಭಮೇಳಕ್ಕೆ ಹೋಗಿರ್ತಾರೆ. ಆ ಯಾತ್ರೆಯಲ್ಲಿ MLA ಸಾಹೇಬರ ಜೊತೆಗೆ ಜಗ್ಗ ಕೂಡ ಕಾಣಿಸ್ಕೊಂಡಿರ್ತಾನೆ. ಇದಿಷ್ಟೇ ಅಲ್ಲ, ಮಲಯಾಳಿ ಅಜಿತ್ ಕೂಡ ಅಲ್ಲೇ ಇರ್ತಾನೆ. CID ತನಿಖೆಯಲ್ಲಿ ಒಂದು ಮಹತ್ವದ ಸಂಗತಿ ಬಯಲಾಗಿದೆ. ಯಲಹಂಕದ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಏಜೆನ್ಸಿ ಮೂಲಕ ಒಂದೇ PNR ನಂಬರ್ ನಲ್ಲಿ ಶಾಸಕರು ಸೇರಿ 6 ಮಂದಿಗೆ ಫ್ಲೈಟ್ ಟಿಕೆಟ್ ಬುಕ್ ಆಗಿರುತ್ತೆ. ಆ 6 ಮಂದಿಯಲ್ಲಿ ಜಗದೀಶ್ ಅಲಿಯಾಸ್ ಜಗ್ಗ ಕೂಡ ಇರ್ತಾನೆ. ಇಲ್ಲಿ CID ಕೇಳ್ತಾ ಇರುವ ಪ್ರಶ್ನೆ ಇದು: ಪರಿಚಯವೇ ಇಲ್ಲ ಅನ್ನೋ ವ್ಯಕ್ತಿಯ ಜೊತೆಗೆ ಒಂದೇ ಟಿಕೆಟ್ ನಲ್ಲಿ ಶಾಸಕರು ಟ್ರಾವೆಲ್ ಮಾಡಿದ್ದು ಹೇಗೆ? ಈ ವಿಚಾರವನ್ನ CID ಅಧಿಕಾರಿಗಳು ನ್ಯಾಯಾಲಯದ ಗಮನಕ್ಕೂ ತಗೊಂಡು ಬಂದಿದ್ದಾರೆ. ಇನ್ನೂ ಒಂದು ಶಾಕಿಂಗ್ ವಿಷಯ ಏನಂತಂದ್ರೆ, ಈ ಪ್ರಯಾಣಕ್ಕೆ ಜಗ್ಗನೇ ಮುತುವರ್ಜಿ ವಹಿಸಿ ಫ್ಲೈಟ್ ಟಿಕೆಟ್ ಗಳನ್ನ ಬುಕ್ ಮಾಡಿಸಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಈಗ ಮರ್ಡರ್ ಹಿಂದಿನ ಕಾರಣಕ್ಕೆ ಬರೋಣ. ಬೆಂಗಳೂರು ಪೂರ್ವ ತಾಲೂಕಿನ ಕಿತ್ತುಗನೂರು ಇಲ್ಲಿ ಸರ್ವೆ ನಂಬರ್ 212ರ ಭೂಮಿ ವಿಚಾರದಲ್ಲಿ ಜಗ್ಗ ಮತ್ತು ಬಿಕ್ಲು ಶಿವನ ನಡುವೆ ವಿವಾದ ಶುರುವಾಗಿತ್ತು. ಈ ಭೂ ವಿವಾದವೇ ವಿಕೋಪಕ್ಕೆ ಹೋಗಿ ಅಂತಿಮವಾಗಿ ಬಿಕ್ಲು ಶಿವನ ಮರ್ಡರ್ಗೆ ಕಾರಣ ಆಗಿದೆ. ಈ ಭೂಮಿ ವಿಚಾರದಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮ್ಯಾನ್ ಗಳ ಪರವಾಗಿ ಜಗ್ಗ ನಿಂತ್ಕೊಂಡಿರ್ತಾನೆ. ಪ್ರಯಾಗ್ರಾಜ್ ಯಾತ್ರೆ ಎಲ್ಲಾ ವೆಚ್ಚವನ್ನ ಅವರೇ ಭರಿಸಿದ್ರು ಅನ್ನೋ ಮಾಹಿತಿ ಕೂಡ ಇದೆ. CID ಕೈಗೆ ಸಿಕ್ಕ ಮತ್ತೊಂದು ಪುರಾವೆ ಏನಂದ್ರೆ, ಭೈರತಿ ಬಸವರಾಜು ಹುಟ್ಟುಹಬ್ಬ ಆಚರಣೆಗೆ ಜಗ್ಗನೇ ಮುಂದೆ ನಿಂತು ಸಾರ್ವಜನಿಕ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇದ್ದ. ಇದಿಷ್ಟೇ ಅಲ್ಲ, ಜಗ್ಗನ ಬರ್ತ್ಡೇ ಪಾರ್ಟಿಗಳಲ್ಲೂ MLA ಭೈರತಿ ಬಸವರಾಜು ಭಾಗವಹಿಸಿದ್ದ ಫೋಟೋಗಳು ಈಗ ಪುರಾವೆ ಆಗಿದ್ದಾವೆ. ಈ ಕೇಸ್ನಲ್ಲಿ ನೇರವಾಗಿ ಭಾಗಿಯಾಗಿದ್ದ ನರಸಿಂಹ, ಮುರುಗೇಶ್, ಸುದರ್ಶನ, ಅವಿನಾಶ್ ಈ 4 ಜನ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ. ಇವರು ಕೂಡ MLA ಸಾಹೇಬರ ಬರ್ತ್ಡೇ ಪಾರ್ಟಿಗೆ ಹಾಜರಾಗಿದ್ರು ಅಂತ ಹೇಳಲಾಗ್ತಾ ಇದೆ. ಈ ಎಲ್ಲಾ ಕಾರಣಗಳಿಂದಾಗಿ ಬಿಕ್ಲು ಶಿವ ಮರ್ಡರ್ ಕೇಸು ಈಗ ಭೈರತಿ ಬಸವರಾಜು ಸುತ್ತುವಡಿತಾ ಇದೆ. ಶಾಸಕರು ಸಲ್ಲಿಸಿದ್ದ ನಿರೀಕ್ಷಣಾ ಜಾಮೀನು ಅರ್ಜಿ ಹೈಕೋರ್ಟ್ ನಲ್ಲಿ ವಜಾ ಆಗಿದೆ. ಯಾವುದೇ ಕ್ಷಣದಲ್ಲಿ CID ಅಧಿಕಾರಿಗಳು ಶಾಸಕರನ್ನ ಅರೆಸ್ಟ್ ಮಾಡುವ ಸಾಧ್ಯತೆ ಇದೆ. ಬಂಧನದ ಭೀತಿಯಿಂದ ಭೈರತಿ ಬಸವರಾಜು ಈಗ ನಾಪತ್ತೆಯಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಈ ಸುದ್ದಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.